Yes, sir, please. ನಮಸ್ತೆ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವಿಜ್ಞಾನದ ತರಗತಿಗೆ, ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ಮಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ? ಹೇಗಿತ್ತು ವಾರಾಂತ್ಯ? ಬಹುಶಃ ಬಹಳ ಚೆನ್ನಾಗಿತ್ತು ಅಂತ ನಾನು ಭಾವಿಸ್ತೀನಿ. ಸೊ ಇದನ್ನ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ನಾವು ನಮ್ಮ ಹಳೆಯ ಪಾಠ ತಾಪ ಮತ್ತು ಅದರ ಮಾಪನ, ಈ ಒಂದು ಪಾಠದ ಒಂದು ಕ್ವಿಕ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಸ್ಟ್ ಮೂಲಕ ಶುರು ಮಾಡೋಣ. ಮಾರ್ಕ್ಸ್ ಇರುತ್ತೆ ಟೆಸ್ಟ್. ಇಟ್ಸ್ ಸೆಲ್ಫ್ ಅಸೆಸ್ಮೆಂಟ್ ಟೆಸ್ಟ್ ಅಂತ ಹೇಳಿದ್ರೆ, ನಾನು ಪ್ರಶ್ನೆ ಕೇಳಿದ್ಮೇಲೆ ಉತ್ತರವನ್ನ ನೀವೇ ಅಸೆಸ್ ಮಾಡ್ಕೊಂಡು ನೋಟ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಒಂದು ಪೇಪರ್ ಅನ್ನ ತೆಗೆದಿಟ್ಕೊಳ್ಳಿ, ಅಥವಾ ವಿದ್ಯಾಶಕ್ತಿಗೆ ಅಂತ ಯಾವ್ದಾದ್ರು ಪುಸ್ತಕವನ್ನ ಮೀಸಲಿಟ್ಟಿದ್ರೆ ಆ ಪುಸ್ತಕದಲ್ಲಿ ಈ ತರ MCQ ಟೆಸ್ಟ್ ಅಂತ ಹಾಕಿ, ಈಗ ಮೊದಲನೇ ಪ್ರಶ್ನೆಗೆ ಉತ್ತರ ಫಾರ್ ಎಕ್ಸಾಂಪಲ್ A ಆಗಿತ್ತು, ಎರಡನೇ ಪ್ರಶ್ನೆಗೆ B ಆಗಿತ್ತು, ಮೂರನೇ ಪ್ರಶ್ನೆಗೆ D ಆಗಿತ್ತು, ಈ ರೀತಿಯಾಗಿತ್ತು ಅಂತ ಹೇಳಿದಾಗ ಅದನ್ನ ನೋಟ್ ಮಾಡ್ಕೊಂತ ಬನ್ನಿ. ಸೊ ಎಷ್ಟು ಪ್ರಶ್ನೆಗೆ ಬರೀತೀರಾ? ಇದೇ ತರ 10 ಪ್ರಶ್ನೆಗೆ ಬರೀತೀರಾ. ಕೊನೆಯದಾಗ ನಾನು ಉತ್ತರ ಹೇಳಿದಾಗ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆಗ ನೋಟ್ ಮಾಡ್ಕೊಂತ ಹೋಗಿ ಒಟ್ಟು ಬಂದಿರೋ ಸಂಖ್ಯೆ ಅಥವಾ ಅಂಕಗಳನ್ನ ನೋಟ್ ಮಾಡ್ಕೋಬಹುದು. ಓಕೆ, ಸೊ ಬಹಳ ಸರಳವಾಗಿರುತ್ತೆ, ಅಷ್ಟೇ ಪರಿಣಾಮಕಾರಿಯಾಗಿರುತ್ತೆ ಇವತ್ತಿನ ಟೆಸ್ಟ್ ಅಂತ ಹೇಳ್ತಾ ಇದನ್ನ ಕ್ಲಾಸ್ನ ಆರಂಭಿಸೋಣ ಈ ಒಂದು ಟೆಸ್ಟಿನ ಮೂಲಕ. ಓಕೆ, ಮೊದಲನೇ ಪ್ರಶ್ನೆ ಹೀಗಿದೆ, ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆಯಾ? ಈಗ ತಾಪ ಮಾಪಕಗಳನ್ನು ಅಭಿವೃದ್ಧಿ ಪಡಿಸುವ ಮೊದಲು ಜ್ವರ ಇರುವುದನ್ನ ಹೇಗೆ ಕಂಡುಕೊಳ್ಳಲಾಗ್ತಾ ಇತ್ತು? ಜ್ವರ ಇರೋದನ್ನ ಮುಂಚೆ ಈ ಥರ್ಮೋಮೀಟರ್ಸ್ ಎಲ್ಲ ಬರೋದ್ಕಿಂತ ಮುಂಚೆ ಹೇಗೆ ಗೊತ್ತಾಗ್ತಿತ್ತು? ವ್ಯಕ್ತಿಯ ಮೈ ತಾಪದಿಂದ, ಮೈ ಸುಡ್ತಾ ಇದೆಯಾ ಇಲ್ವಾ ಅದರಿಂದ. ಆಪ್ಷನ್ ಬಿ, ವ್ಯಕ್ತಿಯ ನಾಡಿ ಮಿಡಿತದಿಂದ, ಪಲ್ಸ್ ರೇಟ್ ಇಂದ. ಆಪ್ಷನ್ ಸಿ, ವ್ಯಕ್ತಿಯ ಹಸಿವಿನಿಂದ, ಲಾಸ್ ಆಫ್ ಅಪಿಟೈಟ್ ಆಗುತ್ತಲ್ವಾ ಜ್ವರ ಎಲ್ಲ ಬಂದಾಗ, ಅದ್ರ ಮೂಲಕನ. ಅಥವಾ ವ್ಯಕ್ತಿಯ ನಿದ್ರಾ ಸಮಯದಿಂದ, ಯಾವಾಗ್ಲೂ ಮಂಪ್ರಲ್ಲೇ ಇರ್ತಾರ ಜ್ವರ ಬಂದಾಗ, ಹೇಗ್ ಗೊತ್ತಾಗ್ತಾ ಇತ್ತು? ಸೊ ನಾನ್ ನಿಮ್ಗೆ ಈ ಕ್ವೆಶ್ಚನ್ ನ ಕ್ಲಿಯರ್ ಮಾಡ್ಲಿಕ್ಕೆ 30 ಸೆಕೆಂಡ್ಸ್ ಟೈಮ್ ಕೊಡ್ತಾ ಇದೀನಿ. ದಯವಿಟ್ಟು ಯೋಚನೆ ಮಾಡಿ ಸರಿಯಾದಂತಹ ಉತ್ತರವನ್ನ ನಮೂದಿಸಬಹುದು. ಸೊ ಒಬ್ಬ ವ್ಯಕ್ತಿಗೆ ಜ್ವರ ಬರೋದು ಹೇಗೆ ಗೊತ್ತಾಗುತ್ತೆ? ಹೇಗ್ ಗೊತ್ತಾಗುತ್ತೆ? ಆತನ ಮೈ ಬಿಸಿಯಿಂದ, ಶಾಖದಿಂದ ನಮ್ಗೆ ಗೊತ್ತಾಗ್ತಾ ಹೋಗುತ್ತಾ? ಅಥವಾ ಆತನ್ಗೆ ಹಸುವಿನಲ್ಲಿ ಏರುಪೇರಾಗುತ್ತಾ, ನಾಡಿ ಮಿಡಿತದಲ್ಲಿ ವ್ಯತ್ಯಾಸ ಉಂಟಾಗುತ್ತಾ, ನಿದ್ದೆಯಲ್ಲಿ ವ್ಯತ್ಯಾಸ ಉಂಟಾಗುತ್ತಾ? ಹೇಗೆ ಗೊತ್ತಾಗುತ್ತೆ? ಇದನ್ನ ಹೇಗ್ ಕಂಡು ಹಿಡಿತಾರೆ? ಗೆಸ್ ಮಾಡಿದ್ರ? ಏನಿರ್ಬೋದು ಈ ಒಂದು ಪ್ರಶ್ನೆಗೆ ಉತ್ತರ? ಸರಿಯಾದಂತಹ ಉತ್ತರ, ಒಂದು ವ್ಯಕ್ತಿಯ ನಾಡಿ ಮಿಡಿತದಿಂದ, ಪಲ್ಸ್ ರೇಟ್ ಇಂದ ನಮ್ಗೆ ಆತನ್ಗೆ ಜ್ವರ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇತ್ತು. ಬಟ್ ಇದು ಕೂಡ ಅಕ್ಯುರೇಟ್ ಆಗಿ, ಅಂದ್ರೆ ಸಮರ್ಪಕವಾಗಿ ಇರ್ತಾ ಇರ್ಲಿಲ್ಲ. ಆದ್ರಿಂದ ಥರ್ಮೋಮೀಟರ್ನೇ ಎಲ್ಲಾರು ಕೂಡ ರಿಲೈ ಆಗೋದು, ಡಿಪೆಂಡ್ ಆಗ್ತಾ ಹೋಗೋದು. ಓಕೆ, ವ್ಯಕ್ತಿಯ ನಾಡಿ ಮಿಡಿತದಿಂದ ಆತನ ಜ್ವರ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗತ್ತೆ. ಎರಡನೇ ಪ್ರಶ್ನೆ, ಸೆಲ್ಸಿಯಸ್ ಮಾಪಕದಿಂದ ಕೆಲ್ವಿನ್ ಮಾಪಕಕ್ಕೆ ಸುಲಭವಾಗಿ ಪರಿವರ್ತಿಸಲು ಕೆಲ್ವಿನ್ ಮಾಪಕದಲ್ಲಿ ತಾಪಮಾನ ಹೇಗೆ ಇರುತ್ತೆ? ಫ್ರಮ್ ಸೆಲ್ಸಿಯಸ್ ಟು ಕೆಲ್ವಿನ್ ಮಾಪಕಕ್ಕೆ ಸುಲಭವಾಗಿ ಪರಿವರ್ತಿಸಬೇಕು ಅಂತ ಹೇಳಿದಾಗ ಕೆಲ್ವಿನ್ ಮಾಪಕದಲ್ಲಿ ತಾಪಮಾನ ಹೇಗೆ ಇರುತ್ತದೆ? ಆಪ್ಷನ್ ಎ,
ಸೆಲ್ಸಿಯಸ್ ಮಾಪಕದಲ್ಲಿ ತಾಪಮಾನ ಪ್ಲಸ್ 100. ಆಪ್ಷನ್ ಬಿ ಸೆಲ್ಸಿಯಸ್ ಮಾಪಕದಲ್ಲಿ ತಾಪಮಾನ ಪ್ಲಸ್ 173.15. ಆಪ್ಷನ್ ಸಿ ಸೆಲ್ಸಿಯಸ್ ಮಾಪಕದಲ್ಲಿ ತಾಪಮಾನ ಪ್ಲಸ್ 200. ಆಪ್ಷನ್ ಡಿ ಸೆಲ್ಸಿಯಸ್ ಮಾಪಕದಲ್ಲಿ ತಾಪಮಾನ ಪ್ಲಸ್ 273.15. ಸೊ ಇದರಲ್ಲಿ ಸರಿಯಾದಂತಹ ಉತ್ತರವನ್ನ ನೀವು ಆಯ್ಕೆ ಮಾಡ್ಬೇಕಾಗುತ್ತೆ. ಸೊ ಹಿಯರ್ ಇಸ್ ಯೋರ್ ಟೈಮ್. ದಯವಿಟ್ಟು ಸಮಯಕ್ಕೆ ಸರಿಯಾಗಿ ಇದನ್ನ ಉತ್ತರಿಸಿ. ಸೊ ಏನಿರಬಹುದು ಉತ್ತರ ಗೊತ್ತಾಯ್ತಾ? ಎನಿ ಗೆಸಸ್? ಚಾಟ್ ಬಾಕ್ಸ್ ಅಲ್ಲೂ ಕೂಡ ಹಾಕಬಹುದು, ತೊಂದ್ರೆ ಇಲ್ಲ. ಡನ್ ಸ್ಟೂಡೆಂಟ್ಸ್, ಆಗಿದ್ಯಾ? ನೋಟ್ ಮಾಡ್ಕೊಂಡ್ ಆಯ್ತಾ ಈ ಒಂದು ಪ್ರಶ್ನೆಗೆ ಉತ್ತರ? ಸೊ ಏನಿರಬಹುದು? ಆಪ್ಷನ್ ಎ ಬಿ ಸಿ ಡಿ. ವೆರಿ ಸಿಂಪಲ್. ಎಲ್ಲಾದ್ರಲ್ಲೂ ಕೂಡ ನೀವು ಸೆಲ್ಸಿಯಸ್ ನ ಕಾಣ್ತಾ ಹೋಗ್ತಾ ಇರ್ತೀರಾ. ಅದ್ರ ಜೊತೆಗೆ ಕೆಲ್ವಿನ್ ಅನ್ನ ನಾವು ಸೇರಿಸ್ಬೇಕು ಅಂತ ಹೇಳಿದಾಗ ಏನಿರುತ್ತೆ ಉತ್ತರ? ಸೆಲ್ಸಿಯಸ್ ಮಾಪಕದಲ್ಲಿ ತಾಪಮಾನ ಏನಿರುತ್ತೆ ಅದ್ರ ಜೊತೆಗೆ 273.15 ಸರಿಯಾದಂತಹ ಉತ್ತರ ಆಗಿರುತ್ತೆ. ಕ್ಲಿಯರ್ ವಿತ್ ದಿಸ್ ಕ್ವೆಶ್ಚನ್? ಸೆಲ್ಸಿಯಸ್ ಮಾಪಕದಿಂದ ಕೆಲ್ವಿನ್ ಮಾಪಕಕ್ಕೆ ಪರಿವರ್ತಿಸಬೇಕು ಅಂದ್ರೆ ಅದರಲ್ಲಿ ಸೆಲ್ಸಿಯಸ್ ಮಾಪಕದಲ್ಲಿ ಏನ್ ತಾಪಮಾನ ಇರುತ್ತೆ. ಫಾರ್ ಎಕ್ಸಾಂಪಲ್, ಸೆಲ್ಸಿಯಸ್ ಮಾಪಕದಲ್ಲಿ 20 ಡಿಗ್ರಿ ಇತ್ತು, 20 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂದ್ರೆ ಅದಕ್ಕೆ ಸ್ವಲ್ಪ ಅದಕ್ಕೆ ಪ್ಲಸ್ 273.15 ಸೇರಿಸಿದಾಗ ನಮ್ಗೆ ಕೆಲ್ವಿನ್ ಮಾಪಕ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್, ಥರ್ಡ್ ಕ್ವೆಶ್ಚನ್. ವ್ಯಕ್ತಿಯ ದೇಹವನ್ನ ಸ್ಪರ್ಶಿಸದೆ ತಾಪವನ್ನ ಅಳೆಯಬಹುದಾದ ತಾಪಮಾಪಕಗಳನ್ನು ಏನೆಂದು ಕರೆಯುತ್ತಾರೆ? ವಿತೌಟ್ ಟಚಿಂಗ್ ದ ಹ್ಯೂಮನ್ ಬಾಡಿ ವಿ ಕ್ಯಾನ್ ಅನಲೈಸ್ ದ ಬಾಡಿ ಟೆಂಪರೇಚರ್ ವಿತ್ ದ ಹೆಲ್ಪ್ ಆಫ್ ದೀಸ್ ಥರ್ಮೋಮೀಟರ್ಸ್. ಅಂತದ್ಕೆ ಯಾವ ಥರ್ಮೋಮೀಟರ್ ಅಂತಾರೆ? ಸಂಪರ್ಕ ರಹಿತ ತಾಪಮಾಪಕಗಳ, ಇನ್ಫ್ರಾರೆಡ್ ತಾಪಮಾಪಕಗಳ, ಕೆಂಪು ವಿಕಿರಣ ತಾಪಮಾಪಕಗಳ, ಅಥವಾ ಮೇಲಿನ ಎಲ್ಲವುನ? ಸಂಪರ್ಕ ರಹಿತ, ವ್ಯಕ್ತಿಯನ್ನ ಸಂಪರ್ಕಿಸದೆ ಆತನ ದೇಹದ ತಾಪಮಾನವನ್ನ ಅಳೆಯುವಂತಹ ತಾಪಮಾಪಕನ, ಇನ್ಫ್ರಾರೆಡ್ ತಾಪಮಾಪಕನ, ಕೆಂಪು ವಿಕಿರಣ ತಾಪಮಾಪಕನ, ಅಥವಾ ಮೇಲಿನ ಎಲ್ಲವುನ? ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಸೊ ಯಾವ್ದಿರುತ್ತೆ ಉತ್ತರ? ಇವೆಲ್ಲದರಲ್ಲೂ ಒಂದು ಸಾಮ್ಯತೆ ಕಾಣಿಸ್ತಾ ಇದೆಯಾ ನಿಮ್ಗೆ? ಸಂಪರ್ಕ ರಹಿತವಾದಂತಹ ತಾಪಮಾಪಕ ಮೋಸ್ಟ್ ಆಫ್ ದ ಮೆಂಬರ್ ಸೆಲೆಕ್ಟ್ ಮಾಡಿರ್ತೀರಾ. ಆದ್ರೆ ಅದನ್ನ ಹೊರತುಪಡಿಸಿ ಈ ತಾಪಮಾಪಕಗಳಲ್ಲಿ ಇನ್ಫ್ರಾರೆಡ್ ರೇಸ್ಗಳು ಇರುತ್ತೆ. ಅದನ್ನ ಕನ್ನಡದಲ್ಲಿ ಕೆಂಪು ವಿಕಿರಣ ಅಂತಾನು ಕರೀತಾರೆ. ಆದ್ರಿಂದ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಗೋ ಟು ಅವರ್ ನೆಕ್ಸ್ಟ್ ಕ್ವೆಶ್ಚನ್. ಹೆಚ್ಚು ಬಳಕೆಯಲ್ಲಿ ಇರುವ ತಾಪದ ಮಾಪಕಗಳು ಯಾವುವು? ಸೊ ಯಾವ್ದನ್ನ ನಾವು ಹೆಚ್ಚು ಬಳಸ್ತೀವಿ? ಸೆಲ್ಸಿಯಸ್ ಮಾಪಕ, ಫ್ಯಾರನ್ ಹೀಟ್ ಮಾಪಕ, ಕೆಲ್ವಿನ್ ಮಾಪಕ, ಮೇಲಿನ ಎಲ್ಲವೂ.
ಯಾವ್ದನ್ನ ನಾವು ಹೆಚ್ಚು ಬಳಸ್ತಾ ಹೋಗ್ತೀವಿ? ಸೆಲ್ಸಿಯಸ್ಸಾ, ಫ್ಯಾರನ್ ಹೀಟಾ, ಕೆಲ್ವಿನ್ನ? ಸೊ ಯೋರ್ ಟೈಮ್ ಸ್ಟಾರ್ಟ್ಸ್ ನಾವು. 30 ಸೆಕೆಂಡ್ಸ್ ಟೈಮ್ ಇದೆ. ಯೋಚನೆ ಮಾಡಿ ಸರಿಯಾದಂತಹ ಉತ್ತರವನ್ನ ನೀಡ್ತಾ ಹೋಗಿ. ಹೆಚ್ಚು ಬಳಸುವಂತಹ ತಾಪಮಾಪಕಗಳು ಯಾವುದು? ವಿಚ್ ಥರ್ಮೋಮೀಟರ್ ಇಸ್ ಬೀನ್ ಯೂಸ್ಡ್ ಮೋರ್? ಹೇಳಿ, ಯಾವ ತಾಪಮಾಪಕವನ್ನ ನಾವು ಹೆಚ್ಚಾಗಿ ಬಳಸ್ತಾ ಹೋಗ್ತೀವಿ? ಸೆಲ್ಸಿಯಸ್ ಮಾಪಕ, ಫ್ಯಾರನ್ಹೀಟ್ ಮಾಪಕ, ಕೆಲ್ವಿನ್ ಮಾಪಕ, ಅಥವಾ ಮೇಲಿನ ಎಲ್ಲವೂ? ಸಾರಿ, ಇದು ಸ್ಕ್ರೀನ್ ಶೇರ್ ಆಗಿ. ಓಕೆ, ಕಾಣಿಸ್ತಾ ಇದೆಯಾ ಈಗ? ಹೆಚ್ಚು ಬಳಕೆಯಲ್ಲಿರುವಂತಹ ತಾಪದ ಮಾಪಕಗಳು ಯಾವುದು? ಆಪ್ಷನ್ ವೆರಿ ಸಿಂಪಲ್ ಮೇಡಮ್, ಎಲ್ಲಾನು ನಾವು ಬಳಸ್ತೀವಿ. ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 5ನೇ ಕ್ವೆಶ್ಚನ್. ತಾಪದ SI ಏಕಮಾನ ಯಾವುದು ಆಗಿದೆ? ಅಗೇನ್, ಸೆಲ್ಸಿಯಸ್ ಮಾಪಕ, ಫ್ಯಾರನ್ಹೀಟ್ ಮಾಪಕ, ಕೆಲ್ವಿನ್ ಮಾಪಕ, ಯಾವ್ದಾಗಿದೆ? ಮೇಲಿನ ಎಲ್ಲವನ್ನ, ಅಥವಾ ಸೆಲ್ಸಿಯಸ್, ಫ್ಯಾರನ್ಹೀಟ್ ಅಥವಾ ಕೆಲ್ವಿನ್, ಇವುಗಳಲ್ಲಿ ಯಾವ್ದು ಸರಿಯಾದಂತ ಉತ್ತರ ಆಗಿರುತ್ತೆ? ಸರಿಯಾದಂತಹ ಉತ್ತರ, ಎಷ್ಟೊಂದ್ ಜನ ಮೇಲಿನ ಎಲ್ಲವೂ ಅಂತ ಹಾಕಿರ್ತೀರಾ, ಅದ್ರ ತಾಪದ SI ಏಕಮಾನ ಕೆಲ್ವಿನ್ ಮಾಪಕ ಆಗಿರುತ್ತೆ. ನೆಕ್ಸ್ಟ್ ಆಪ್ಷನ್ ಡಿ. ಪ್ರಯೋಗಶಾಲಾ ತಾಪಮಾಪಕಗಳು ಸಾಮಾನ್ಯವಾಗಿ ಡ್ಯಾಶ್ ನಿಂದ ಡ್ಯಾಶ್ ಅನ್ನು ಹೊಂದಿರುತ್ತದೆ. ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ನಿಂದ 100 ಡಿಗ್ರಿ ಸೆಲ್ಸಿಯಸ್, 10ರಿಂದ 100 ಡಿಗ್ರಿ ಸೆಲ್ಸಿಯಸ್, -10 ಡಿಗ್ರಿ ಸೆಲ್ಸಿಯಸ್ ಇಂದ 100 ಡಿಗ್ರಿ ಸೆಲ್ಸಿಯಸ್, ಅಥವಾ -10 ಡಿಗ್ರಿ ಸೆಲ್ಸಿಯಸ್ ನಿಂದ 110 ಡಿಗ್ರಿ ಸೆಲ್ಸಿಯಸ್? ಸರಿಯಾದಂತಹ ಉತ್ತರ ಯಾವ್ದಿದೆ ಹೇಳಿ? ಲ್ಯಾಬೊರೇಟರಿ ಥರ್ಮೋಮೀಟರ್, ಪ್ರಯೋಗಶಾಲಾ ತಾಪಮಾಪಕಗಳು ಸಾಮಾನ್ಯವಾಗಿ ಡ್ಯಾಶ್ ನಿಂದ ಡ್ಯಾಶ್ ಅನ್ನು ಹೊಂದಿರುತ್ತದೆ. ಅದರ ಒಂದು ಪರಿಮಾಣ, ಮೆಷರ್ಮೆಂಟ್ ಏನು ಅಂತ ನೀವ್ ಹೇಳ್ಬೇಕಾಗಿರುತ್ತೆ. ಸೊ ಏನಿರಬಹುದು ಸರಿಯಾದಂತಹ ಉತ್ತರ? ಎಸ್ ಮಕ್ಳೇ, ಸರಿಯಾದಂತಹ ಉತ್ತರ ಒನ್ಸ್ ಅಗೇನ್ ಇದಕ್ಕೆ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. -10 ಡಿಗ್ರಿ ಸೆಲ್ಸಿಯಸ್ ನಿಂದ 110 ಡಿಗ್ರಿ ಸೆಲ್ಸಿಯಸ್ ಅನ್ನ ಇದು ಒಳಗೊಂಡಿರುತ್ತೆ. ನೆಕ್ಸ್ಟ್ ಆಪ್ಷನ್ 7. ಭಾರತದ ಹವಾಮಾನ ಮಹಿಳೆ ಎಂದು ಯಾವ ವಿಜ್ಞಾನಿಯನ್ನ ಕರೆಯಲಾಗುತ್ತದೆ? ಭಾರತದ ಹವಾಮಾನದ ವಿಜ್ಞಾನಿ, ವೆದರ್ ಫೋರ್ಕಾಸ್ಟ್ ಮಾಡುವಂತಹ ಸೈಂಟಿಸ್ಟ್ ಅಂತ ಯಾರನ್ನ ಕರೆಯಲಾಗುತ್ತೆ? ಆಪ್ಷನ್ ಎ ಅನ್ನಾಮಣಿ, ಆಪ್ಷನ್ ಬಿ ಜಾನಕಿ ಅಮ್ಮಳ್, ಆಪ್ಷನ್ ಸಿ ಚಿಂತಾಮಣಿ, ಆಪ್ಷನ್ ಡಿ ದರ್ಶನ್ ರಂಗನಾಥನ್. ಯಾರು ಸರಿಯಾದಂತಹ ಉತ್ತರವನ್ನ ನೀಡ್ತೀರಾ? ಭಾರತದ ಹವಾಮಾನ ಮಹಿಳೆ ಎಂದು ಯಾವ ವಿಜ್ಞಾನಿಯನ್ನ ಕರೆಯಲಾಗುತ್ತದೆ? ಆಪ್ಷನ್ ಎ ಅನ್ನಾಮಣಿ, ಆಪ್ಷನ್ ಬಿ ಜಾನಕಿ ಅಮ್ಮಳ್, ಆಪ್ಷನ್ ಸಿ ಚಿಂತಾಮಣಿ, ಆಪ್ಷನ್ ಡಿ ದರ್ಶನ್ ರಂಗನಾಥನ್. ಎಸ್, ಸರಿಯಾದಂತಹ ಉತ್ತರ ಆಪ್ಷನ್ ಎ ಅನ್ನಾಮಣಿ. ಓಕೆ, ಹವಾಮಾನ ಮಹಿಳೆ ಅಂತ ಕರೀತಾರೆ. ಪ್ರಮುಖ ಹವಾಮಾನ ನಿಯತಾಂಕವಾಗಿರುವಂತಹ ಮತ್ತು ಪ್ರಪಂಚದಾದ್ಯಂತ ಹವಾಮಾನ ಕೇಂದ್ರಗಳಲ್ಲಿ ಬಳಸುವಂತಹ ವಸ್ತು ಯಾವುದು? ಸೊ ಯಾವ ವಸ್ತುವನ್ನ ಪ್ರಪಂಚದಾದ್ಯಂತ ಈ ಒಂದು ಹವಾಮಾನ ನಿಯತಾಂಕವಾಗಿ ನಾವು ಬಳಸ್ತಾ ಹೋಗ್ತೀವಿ?
ಆಪ್ಷನ್ ಎ ವಾಯು ಪರಿಮಾಣ, ಆಪ್ಷನ್ ಬಿ ವಾಯು ಅಳತೆ, ಆಪ್ಷನ್ ಸಿ ವಾಯು ತಾಪ, ಆಪ್ಷನ್ ಡಿ ವಾಯು ವರದಿ. ವಾಯು ಪರಿಮಾಣ, ವಾಯು ಅಳತೆ, ವಾಯು ತಾಪ, ವಾಯು ವರದಿ. ಗೆಸ್ ಮಾಡಿ ಸರಿಯಾದಂತಹ ಉತ್ತರ ಏನಿರುತ್ತೆ ಅಂತ ಅನ್ಬಿಟ್ಟು. ಗೆಸ್ ಏನು, ಪಾಠವನ್ನ ಕಲ್ತಿದ್ರೆ ನಿಮ್ಗೆ ನಾಲಿಗೆಯ ತುದಿಯಲ್ಲೇ ಈ ಉತ್ತರ ಇರುತ್ತೆ. ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ಆ ಚಿತ್ರಪಟಗಳಲ್ಲೂ ಕೂಡ ನೀವು ನೋಡಿರ್ತೀರಾ. ಸೊ ಯಾವ್ದಿಲ್ಲಿ ಸರಿಯಾದಂತಹ ಉತ್ತರ? ಆಪ್ಷನ್ ಸಿ ವಾಯುತಾಪ. ಆಪ್ಷನ್ ಸಿ ವಾಯುತಾಪ. ನೆಕ್ಸ್ಟ್ 9ನೇ ಪ್ರಶ್ನೆ. ಪ್ರಯೋಗಶಾಲಾ ತಾಪಮಾಪಕದಲ್ಲಿ ದ ಥರ್ಮೋಮೀಟರ್ ವಿ ಯೂಸ್ ಇನ್ ದ ಲ್ಯಾಬೊರೇಟರಿ ಬಳಸುವ ದ್ರವವು ಸಾಮಾನ್ಯವಾಗಿ ಯಾವುದು ಆಗಿರ್ತದೆ? ಇನ್ ಜನರಲ್ ಯಾವ ದ್ರವವನ್ನ ನಾವು ಪ್ರಯೋಗಶಾಲೆಯ ತಾಪಮಾಪಕದಲ್ಲಿ ಬಳಸ್ತಾ ಹೋಗ್ತೀವಿ? ಆಪ್ಷನ್ ಎ ಪಾದರಸ, ಆಪ್ಷನ್ ಬಿ ಆಲ್ಕೋಹಾಲ್, ಆಪ್ಷನ್ ಸಿ ಆಪ್ಷನ್ ಎ ಮತ್ತು ಬಿ, ಆಪ್ಷನ್ ಡಿ ಯಾವುದು ಅಲ್ಲ. ಸೊ ಯಾವ್ದು ಸರಿಯಾದಂತಹ ಉತ್ತರ ಇರುತ್ತೆ? ಲ್ಯಾಬೊರೇಟರಿ ಥರ್ಮೋಮೀಟರ್ ಅಲ್ಲಿ ನಾವು ಕಾಣುವಂತಹ ದ್ರವ ಸಾಮಾನ್ಯವಾಗಿ ಯಾವುದು? ಯಾವ್ದಿರಬಹುದು ಸರಿಯಾದಂತಹ ಉತ್ತರ? ಎನಿ ಗೆಸಸ್? ವೆರಿ ಗುಡ್. ಎರಡು ಸಹ ಮರ್ಕ್ಯುರಿ ಅಂದ್ರೆ ಪಾದರಸ, ಆಲ್ಕೋಹಾಲ್ ಇವೆರಡನ್ನು ಕೂಡ ಸಾಮಾನ್ಯವಾಗಿ ಪ್ರಯೋಗಶಾಲೆಯ ತಾಪಮಾಪಕದಲ್ಲಿ ಥರ್ಮೋಮೀಟರ್ ದಟ್ ವಿ ಯೂಸ್ ಇನ್ ದ ಲ್ಯಾಬೊರೇಟರಿ ಬಳಸ್ತಾರೆ. 10ನೇ ಪ್ರಶ್ನೆ. 37 ಡಿಗ್ರಿ ಸೆಲ್ಸಿಯಸ್ ತಾಪಕ್ಕೆ ಸಮನಾದ ತಾಪ ಯಾವುದು? ವಿಚ್ ಪರ್ಟಿಕ್ಯುಲರ್ ಟೆಂಪರೇಚರ್ ಇಸ್ ಈಕ್ವಲ್ ಟು 37 ಡಿಗ್ರಿ ಸೆಲ್ಸಿಯಸ್? ಆಪ್ಷನ್ ಎ 97.4 ಡಿಗ್ರಿ ಫ್ಯಾರನೇಟ್, 97.4 ಫ್ಯಾರನೇಟ್, 98.6 ಫ್ಯಾರನೇಟ್, 99.6 ಫ್ಯಾರನೇಟ್, 99.9 ಫ್ಯಾರನೇಟ್. ಹೇಳಿ ಸರಿಯಾದಂತಹ ಉತ್ತರವನ್ನ. ಸೊ ಎಷ್ಟು ಡಿಫ್ರೆಂಟ್ ಡಿಗ್ರೀಸ್ ಆಫ್ ಫ್ಯಾರನೇಟ್ ಇದೆ. ಇದ್ರಲ್ಲಿ ಸರಿಯಾದಂತಹ ಉತ್ತರ ಯಾವ್ದಿರಬಹುದು? ಗೆಸ್ ಮಾಡಿ. ಅಥವಾ ಕಲ್ತಿದ್ರೆ ಕರಾರುವಕ್ಕಾಗಿ ನೋಟ್ ಮಾಡ್ಕೊಳ್ಳಿ. ಅಂಡ್ ಸೆಲ್ಫ್ ಅಸೆಸ್ಮೆಂಟ್ ಅಲ್ಲಿ ನೀವೇ ನೋಟ್ ಮಾಡ್ಕೊಂಡು ಎಷ್ಟು ಸರಿಯಾದಂತಹ ಉತ್ತರ ಬಂದಿದೆ ಅನ್ನೋದನ್ನ ನೋಡ್ಕೊಳ್ಳಿ. ಆಪ್ಷನ್ ಎ ಬಿ ಸಿ ಡಿ ನಿಮ್ಮ ಮುಂದೆ ಇದೆ. ಸೊ ಯಾವ್ದು ಸರಿಯಾದ ಉತ್ತರ ಇರಬಹುದು ಅಂತ ಗಮನಿಸಿ. ಸರಿಯಾದಂತಹ ಉತ್ತರ 37 ಡಿಗ್ರಿ ಸೆಲ್ಸಿಯಸ್ಗೆ ಸಮನಾದದ್ದು 98.6 ಫ್ಯಾರನೇಟ್. ಇದು ಇವತ್ತಿನ ಪ್ರಶ್ನಾವಳಿಗಳ ಸರಿಯಾದಂತಹ ಉತ್ತರವಾಗಿರುತ್ತೆ.
ಸೊ ತಾಪಮಾನವನ್ನ ಅಭಿವೃದ್ಧಿ ಪಡಿಸ್ಲಿಕ್ಕಿಂತ ಮುಂಚೆ ಜನರು ನಾಡಿ ಮಿಡಿತದಲ್ಲಿ ತಮ್ಮ ಜ್ವರವನ್ನ ಕಂಡುಕೊಳ್ತಾ ಇದ್ರು. ಮತ್ತೆ ಸೆಲ್ಸಿಯಸ್ ಮಾಪಕದಿಂದ ಕೆಲ್ವಿನ್ ಮಾಪಕಕ್ಕೆ ಬದಲಾಯಿಸಬೇಕು ಅಂದ್ರೆ ಸೆಲ್ಸಿಯಸ್ ಮಾಪಕದಲ್ಲಿ ಏನ್ ತಾಪಮಾನ ಇರುತ್ತೋ ಅದಕ್ಕೆ 273.15 ಅಷ್ಟು ನಾವು ಕೆಲ್ವಿನ್ ಅನ್ನ ಸೇರಿಸ್ಬೇಕಾಗತ್ತೆ. ವ್ಯಕ್ತಿಯನ್ನ ದೇಹವನ್ನ ಸ್ಪರ್ಶಿಸಿದಾಗ ತಾಪವನ್ನ ಅಳೆಯಬಹುದಾದಂತಹ ಮಾಪಕವನ್ನ ಸಂಪರ್ಕ ರಹಿತ ತಾಪಮಾಪಕಗಳು ಅಥವಾ ಇನ್ಫ್ರಾರೆಡ್ ತಾಪಮಾಪಕಗಳು ಅಥವಾ ಅವಕೆಂಪು ವಿಕಿರಣ ತಾಪಮಾಪಕಗಳು ಅಂತ ಕರೀತಾರೆ. ಹೆಚ್ಚು ಬಳಕೆಯಲ್ಲಿರುವಂತಹ ತಾಪದ ಮಾಪಕಗಳು ಸೆಲ್ಸಿಯಸ್, ಫ್ಯಾರನ್ಹೀಟ್ ಮತ್ತು ಕೆಲ್ವಿನ್ ಮಾಪಕ. ಅಷ್ಟು ಮಾತ್ರ ಅಲ್ಲದೆ ತಾಪದ SI ಏಕಮಾನ ಯಾವಾಗ್ಲೂ ಕೆಲ್ವಿನ್ ಮಾಪಕ ಆಗಿರುತ್ತೆ. ಪ್ರಯೋಗಶಾಲಾ ತಾಪಮಾಪಕಗಳು ಸಾಮಾನ್ಯವಾಗಿ -10 ಡಿಗ್ರಿ ಸೆಲ್ಸಿಯಸ್ ನಿಂದ 110 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಭಾರತದ ಹವಾಮಾನ ಮಹಿಳೆ ಎಂದು ಅನ್ನಾಮಣಿ ಅನ್ನುವಂಥ ವಿಜ್ಞಾನಿಯನ್ನ ಕರೀತಾರೆ. ಪ್ರಮುಖ ಹವಾಮಾನ ನಿಯಂತ್ರಾಂಕವಾಗಿರುವಂತಹ ಮತ್ತು ಪ್ರಪಂಚದಾದ್ಯಂತ ಕೇಂದ್ರಗಳಲ್ಲಿ ಬಳಸುವಂತಹ ವಸ್ತು ಅಂತ ಹೇಳಿದ್ರೆ ಅದೇ ವಾಯುತಾಪ. ಪ್ರಯೋಗಶಾಲಾ ತಾಪಮಾಪಕದಲ್ಲಿ ಬಳಸುವ ದ್ರವವು ಸಾಮಾನ್ಯವಾಗಿ ಪಾದರಸ ಅಥವಾ ಆಲ್ಕೋಹಾಲ್ ಇಂದ ಮಾಡಲ್ಪಟ್ಟದಾಗಿರುತ್ತದೆ. 37 ಡಿಗ್ರಿ ಸೆಲ್ಸಿಯಸ್ ತಾಪಕ್ಕೆ ಸಮನಾದ ತಾಪ 98.6 ಡಿಗ್ರಿ ಫ್ಯಾರನೈಟ್. ಇದು ಇವತ್ತು ಕೇಳಿದಂತಹ ಪ್ರಶ್ನಾವಳಿಗೆ ನಮಗ್ ದೊರಕಂತಹ ಸರಿಯಾದಂತಹ ಉತ್ತರವಾಗಿತ್ತು. ಇವಾಗ ನೀವ್ ಹೇಳ್ಬೇಕು 10 ಮಾರ್ಕ್ಸ್ಗೆ ಎಷ್ಟು ನೀವು ಗಳಿಸಿದೀರಾ ಅಂತ. ಬಹಳ ಕಮ್ಮಿ ಗಳಿಸಿದ್ರೆ ಚಿಂತೆ ಬೇಡ. ಮತ್ತೊಮ್ಮೆ ಈ ಒಂದು ಪಾಠವನ್ನ ಪುನರ್ ಮನನ ಮಾಡ್ಕೊಳ್ಳಿ. ಅತಿ ಹೆಚ್ಚು ಅಂಕಗಳನ್ನ ಗಳಿಸಿದ್ರೆ ಅಭಿನಂದನೆಗಳು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಸ್ಟ್. ಈಗ ಮುಂದೆ ಹೋಗ್ತಾ ನಾವು ಮುಂದಿನ ಚಾಪ್ಟರ್ ಕಡೆಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಅನ್ನೋದು ಪಾಠದ ಹೆಸರು. ಎಲ್ಲಾರ್ಗೂ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಸ್ಟ್ ಅರ್ಥ ಆಯ್ತು, ಸುಲಭವಾಗಿತ್ತು, ಸಾಧ್ಯವಾದಷ್ಟು ಒಳ್ಳೆಯ ಅಂಕಗಳನ್ನ ತೆಗೆದುಕೊಳ್ಳಿಕ್ಕೆ ಅದು ಸಹಾಯ ಮಾಡ್ತು ಅಂತ ಭಾವಿಸ್ತೀನಿ. ಅಕಸ್ಮಾತ್ ಇಲ್ಲ ಮೇಡಮ್ ನಮ್ಗದು ಸಹಾಯಕವಾಗಿರ್ಲಿಲ್ಲ, ನಾವು ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡ್ಕೊಳ್ಲಿಕ್ಕೆ ಸಾಧ್ಯವಾಗಿಲ್ಲ ಅಂದ್ರೆ ನೋ ವರೀಸ್. ಅಟ್ಲೀಸ್ಟ್ ನೀವು ಉತ್ತರವನ್ನ ಒಂದು ಪ್ರಯತ್ನವನ್ನ ಮಾಡಿದ್ದೀರಾ, ಜೊತೆಗೆ ಇವತ್ತು ಆ ಪ್ರಶ್ನೆಗಳಿಗೆ ಉತ್ತರ ಏನು ಅನ್ನೋದನ್ನ ಕಂಡುಕೊಂಡಿರ್ತೀರಾ. ಸೊ ಹಾಗಾಗಿ ಹೊಸತನ್ನೇ ಅಥವಾ ಕಲ್ತಿದ್ದನ್ನೇ ಮತ್ತೆ ಕಲಿಯುವಂತಹ ಒಂದು ಪ್ರಮೇಯ ಈ ಮೂಲಕ ಸಿಕ್ತು ಅಂತ ನಾವು ಅಂದ್ಕೊಂತಾ ಈಗ ಮುಂದಿನ ಚಾಪ್ಟರ್ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಈ ಚಾಪ್ಟರ್ಗೆ ಹೋಗೋಣ. ಆಲ್ರೆಡಿ ಈ ಚಾಪ್ಟರ್ ನ ಕೆಲವೊಂದಿಷ್ಟು ಭಾಗವನ್ನ ನಾನು ಮಾಡಿದ್ದೆ ನೀರಿನ ಸ್ಥಿತಿಗತಿಗಳ ಬಗ್ಗೆ. ಅದ್ರ ಬಗ್ಗೆ ಒಂದು ಚಿಕ್ಕದಾದಂತಹ ಪುನರ್ವರ್ತನೆಯನ್ನ ನಾವು ಮಾಡೋದಾದ್ರೆ, ಸ್ಮಾಲ್ ರೀಕ್ಯಾಪ್ ಮಾಡೋದಾದ್ರೆ, ಲೆಟ್ ಮಿ ಶೇರ್ ಮೈ ಸ್ಕ್ರೀನ್. ಇದು ನೀರಿನ 3 ಮುಖ್ಯ ರೂಪಗಳು. ಘನ ಅಂದ್ರೆ ಐಸ್ ಅಥವಾ ಸಾಲಿಡ್ ರೂಪದಲ್ಲಿ ಇರುತ್ತೆ ನೀರಿಲಿ. ದ್ರವಕ್ಕೆ ಇರುವಂತಹ ಉದಾಹರಣೆ ನೀರು. ಮತ್ತು ಅನಿಲಕ್ಕೆ ಇರುವಂತಹ ಉದಾಹರಣೆ ಆವಿ ಅಥವಾ ಉಗಿ. ಇವು ಅನಿಲಕ್ಕೆ ಇರುವಂತಹ ಉದಾಹರಣೆ. ಇದು ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಸ್ಟೇಟ್ ಅಲ್ಲಿ ಇರುವಂತದ್ದು. ಈ ಚಿತ್ರದಲ್ಲಿ ಕಾಣಬಹುದು. ನೀರು ಘನ ರೂಪದಲ್ಲಿ ಇದ್ದಾಗ ಮಂಜುಗಡ್ಡೆಯ ರೂಪದಲ್ಲಿ ಇರುತ್ತೆ ಸಾಲಿಡ್. ಲಿಕ್ವಿಡ್ ನಮ್ಮ ಕೊಳಾಯಿಂದ ನಾವು ಬಳಸುವಂತಹ ನೀರು ದ್ರವ ರೂಪದಲ್ಲಿ ಇರುತ್ತೆ. ಗ್ಯಾಸ್ ಬಂದು ಆವಿಯ ರೂಪದಲ್ಲಿ ಮೇಲೆ ಚಲನೆ ಆಗ್ತಾ ಇರುತ್ತೆ. 3 ರೂಪಗಳ ತಾಪಮಾನ ಮತ್ತು ಒತ್ತಡದ ಬದಲಾವಣೆಗಳಿಂದ ಉಂಟಾಗುತ್ತೆ. ಮೊದಲನೇದಾಗಿ ಘನರೂಪ ಅಥವಾ ಸಾಲಿಡ್ ಫಾರ್ಮ್. ಐಸ್ ಅಥವಾ ಮಂಜುಗಡ್ಡೆ ಇದು 0 ಡಿಗ್ರಿ ಸೆಲ್ಸಿಯಸ್ ಅಥವಾ 32 ಡಿಗ್ರಿ ಫ್ಯಾರನ್ಹೀಟ್ ಗಿಂತ
ಕಡಿಮೆ ತಾಪಮಾನದಲ್ಲಿ ನೀರು ಹೆಪ್ಪುಗಟ್ಟಿದಾಗ ಅಲ್ಲಿ ಉಂಟಾಗುತ್ತೆ ಯಾವುದು? ಸಾಲಿಡ್ ಅಥವಾ ಘನರೂಪ. ದ್ರವ ರೂಪ ಲಿಕ್ವಿಡ್ ಫಾರ್ಮ್ ನಾವು ಸಾಮಾನ್ಯವಾಗಿ ನೋಡುವಂತಹ ನೀರು 0 ಡಿಗ್ರಿ ಸೆಲ್ಸಿಯಸ್ ಅಥವಾ 32 ಡಿಗ್ರಿ ಫ್ಯಾರನ್ ಹೀಟ್ ಮತ್ತು 100 ಡಿಗ್ರಿ ಸೆಲ್ಸಿಯಸ್ ಅಥವಾ 212 ಫ್ಯಾರನ್ ಹೀಟ್ ನಡುವಿನ ತಾಪಮಾನದಲ್ಲಿ ಇರುತ್ತೆ. 0 ಡಿಗ್ರಿಗಿಂತ ಕಮ್ಮಿ ಇದ್ರೆ ನೀರು ತುಂಬಾ ತಣ್ಣಗಿರುತ್ತೆ, ಕೊರಿತಾ ಇರುತ್ತೆ. 100 ಡಿಗ್ರೀಸ್ಗಿಂತ ಜಾಸ್ತಿ ಇದ್ರೆ ಅದನ್ನ ಕೈ ಇಡ್ಲಿಕ್ಕೆ ಆಗಲ್ಲ, ಹಬೆಯಿಂದ ಕುದೀತಾ ಇರುತ್ತೆ ನೀರು. ಆದ್ರಿಂದ ಈ ಲಿಕ್ವಿಡ್ ಫಾರ್ಮ್ ಅಥವಾ ದ್ರವ ರೂಪ 0 ಡಿಗ್ರಿ ಸೆಲ್ಸಿಯಸ್ ಇಂದ 100 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇರುತ್ತೆ, ಅಥವಾ 32 ಡಿಗ್ರಿ ಫ್ಯಾರನ್ ಹೀಟ್ಗಿಂತ 212 ಫ್ಯಾರನ್ ಹೀಟ್ ವರೆಗೂ ಇರುತ್ತೆ. ನೆಕ್ಸ್ಟ್ ಅನಿಲ ರೂಪ ಅಥವಾ ಗ್ಯಾಸಿಯಸ್ ಫಾರ್ಮ್ ನೀರಾವಿ ಅಥವಾ ಉಗಿ. ಇದು 100 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 212 ಡಿಗ್ರಿ ಫ್ಯಾರನ್ ಹೀಟ್ಗಿಂತ ಹೆಚ್ಚಿನ ತಾಪಮಾನದಲ್ಲಿ ನೀರು ಆವಿಯಾದಾಗ ಉಂಟಾಗತ್ತೆ. ನೀರು ಕುದೀತಾ ಇದ್ದಾಗ, ಉಬಲ್ತಾ ಇದೆ ಅಂತ ನಾವ್ ಹೇಳ್ತೀವಿ, ಆ ಸಂದರ್ಭದಲ್ಲಿ ಉಂಟಾಗುತ್ತೆ. ಇದು 100 ಡಿಗ್ರಿ ಸೆಲ್ಸಿಯಸ್ ಅನ್ನ ದಾಟಿದಾಗ ಉಂಟಾಗುವಂತಹ ಒಂದು ನೀರಿನಲ್ಲಿ ಉಂಟಾಗುವಂತಹ ಪರಿವರ್ತನೆಗಳು. ಓಕೆ, ಕ್ಲಿಯರ್? ಅರ್ಥ ಆಯ್ತಾ? ಈಗ ಸಾಮಾನ್ಯವಾಗಿ ನೋಡಿ ಏನಾಗುತ್ತೆ, ಈ ಬಿಸಿ ಕಾವಲಿಗಳಿರ್ತಲ್ಲ, ಪ್ಯಾನ್ಗಳು, ಕುಕಿಂಗ್ ಪ್ಯಾನ್ಗಳು, ಅದ್ರ ಮೇಲೆ ನೀರನ್ನ ಚಿಮ್ಮಿಸಿದಾಗ ಹಬೆಯಾಗಿ ನೀರು ಪರಿವರ್ತನೆಗೊಳ್ಳುತ್ತೆ. ಈಗ ನೋಡಿ ನಾನು ತೋರಿಸ್ತೀನಿ ನಿಮ್ಗೆ. ಇದು ನೀರು 3 ರೂಪದಲ್ಲಿ ಇರುವಂತಹದ್ದು. ಒಂದು ಬೀಕರ್ನ ಹಾಕಿದಾಗ ಲಿಕ್ವಿಡ್ ಫಾರ್ಮ್ ನೀರ್ ರೂಪದಲ್ಲೂ ಇದೆ, ಸಾಲಿಡ್ ಫಾರ್ಮ್ ಐಸ್ ಕ್ಯೂಬ್ ರೂಪದಲ್ಲೂ ಇದೆ, ಗ್ಯಾಸಿಯಸ್ ಫಾರ್ಮ್ ಅನಿಲದ ರೂಪದಲ್ಲೂ ಇದೆ. 3 ಜನ ಸಿಗುವಂತಹ ಜಾಗ ಅಂದ್ರೆ ಈ ರೀತಿ ಲ್ಯಾಬೊರೇಟರಿಗಳಲ್ಲಿ ಸಿಗ್ತಾರೆ. ಕ್ಲಿಯರ್? ಈಗ ಏನಾಗುತ್ತೆ, ಸಾಮಾನ್ಯವಾಗಿ ಯಾರಾದ್ರೂ ಮನೇಲಿ ದೋಸೆ ಮಾಡಿದೀರಾ? ಇಲ್ಲ. ದೋಸೆ ತಿಂದಿದ್ದೀರಾ? ಓಕೆ. ಸೊ ದೋಸೆಯ ಕಾವಲಿಯ ಮೇಲೆ ನಾವು ನೀರನ್ನ ಈ ರೀತಿ ಚಿಮುಕಿಸಿದಾಗ ಈ ರೀತಿ ಆಗ್ತಾ ಹೋಗುತ್ತೆ. ಅಂದ್ರೆ ನೀರು ಅಲ್ಲಿ ಹೊಗೆ ಹೇಳಕ್ ಕಾಣ್ಬಹುದು. ಅದೇ ರೀತಿ ತಂಪಾದ ಬಾಟಲ್ ಅನ್ನ ತೆಗೆದಾಗ ಅದ್ರ ಮೇಲೂ ಕೂಡ ನೀರಿನ ಡ್ರಾಪ್ಲೆಟ್ ಅನ್ನ ನೀವು ನೋಡ್ತಾ ಹೋಗ್ಬಹುದು. ಸೊ ಏನಾಗುತ್ತೆ, ಬಿಸಿ ಕಾವಲಿಯ ಮೇಲೆ ಚಿಮುಕಿಸಿದಂತ ನೀರು ಹಬೆಯಾಗಿ ಪರಿವರ್ತನೆ ಆಗುತ್ತೆ, ಆವಿ ಆಗುತ್ತೆ, ಮತ್ತು ವಾಸ್ತವವಾಗಿ ಹಬೆಯು ನೀರಾವಿಯಾಗಿದ್ದು ಅದರ ಸ್ವಲ್ಪ ಭಾಗವು ನೀರಿನ ಹನಿಗಳಾಗಿ ಪರಿವರ್ತನೆಗೊಳ್ಳುತ್ತೆ. ನೀರು ಆವಿ ಸ್ಥಿತಿಗೆ ಪರಿವರ್ತನೆಯಾಗುವ ಪ್ರಕ್ರಿಯೆಯನ್ನ ಆವೀಕರಣ ಅಂತ ಕರೀತಾರೆ, ಎವಾಪರೇಷನ್ ಅಂತ ಕರೀತಾರೆ. ನೀರು ಆವಿಯಾಗಿ ಎವಾಪರೇಟ್ ಆಗುವಂತಹ ಈ ಒಂದು ಸಿಚುವೇಶನ್ ನ ಎವಾಪರೇಷನ್ ಅಥವಾ ಆವೀಕರಣ ಅಂತ ಕರೀತಾರೆ. ಅದೇ ರೀತಿ ಈ ಆವೀಕರಣ ಪ್ರಕ್ರಿಯೆಯು ನಿರಂತರವಾಗಿದ್ದು ಕೊಠಡಿಯ ಉಷ್ಣತೆಯಲ್ಲೂ ಸಹ ನಡೆಯುತ್ತೆ. ಆವೀಕರಣಕ್ಕೆ ಇತರ ಉದಾಹರಣೆಗಳನ್ನ ನೀವು ಯೋಚಿಸೋದಾದ್ರೆ, ಸಾಮಾನ್ಯವಾಗಿ ನಾವು ಒದ್ದೆ ಬಟ್ಟೆಯನ್ನ ಅಥವಾ ಒಗೆದಿರೋ ಬಟ್ಟೆಯನ್ನ ಬಿಸಿಲಿಗೆ ಹರಡ್ತೀವಿ. ಯಾಕೆ ಹರಡ್ತೀವಿ? ಗಾಳಿ ಹಾಗೂ ಬೆಳಕಿನಿಂದ ಬಟ್ಟೆಗಳು ಆರುತ್ತೆ, ಅದರಲ್ಲಿರುವಂತಹ ನೀರಿನ ಅಂಶ ಆವಿ ಆಗುತ್ತೆ, ಎವಾಪರೇಟ್ ಆಗುತ್ತೆ ಅಂತ. ಸೊ ಇದನ್ನ ನೀವು ನೋಟ್ ಮಾಡ್ಕೊಬಹುದು. ಸೊ ಇವೆಲ್ಲವೂ ಕೂಡ ಒಂದು ನೀರಿನ ಆವೀಕರಣಕ್ಕೆ ಇರುವಂತಹ ಉದಾಹರಣೆಗಳು. ಒದ್ದೆ ಬಟ್ಟೆಗಳು, ಒರೆಸಿದ ನೆಲ, ದ ಮಾಪ್ ಫ್ಲೋರ್ ಅಂತ ಕರಿತೀವಿ. ಒರೆಸಿದ ನೆಲ, ಅದ್ರಲ್ಲೂ ಕೂಡ ನೀರಿನ ಅಂಶ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದಾಗ ಆವಿಯಾಗಿರುತ್ತೆ. ಮತ್ತು ನಮ್ಮ ದೇಹದ ಮೇಲಿನ ಬೆವರು ಒಣಗೋದು. ಇವೆಲ್ಲವೂ ಕೂಡ ಉದಾಹರಣೆಯಾಗಿದೆ ಈ ಆವೀಕರಣಕ್ಕೆ. ಈಗ ನೀವು ಗುಂಡಿಗಳಿಂದ ನೀರು ಕಡಿಮೆ ಆಗೋದನ್ನ ಯೋಚನೆ ಮಾಡಿರ್ಬಹುದು. ಸೊ ಇದೇನಕ್ಕಾಗಬಹುದು? ನೀರು ಭೂಮಿಯಲ್ಲಿ ಇಂಗೋದ್ರಿಂದನಾ, ಅಥವಾ ನೀರು ಆವೀಕರಣ ಆಯ್ತಾ, ಅಥವಾ ಇವೆರಡರಿಂದನೂ ಆಗಿರಬಹುದಾ? ಈಗ ಸಾಮಾನ್ಯ ನೋಡಿ, ಕೋವಿಡ್ ಟೈಮ್ ಅಲ್ಲೆಲ್ಲ ಸ್ಯಾನಿಟೈಸರ್ ನ ಕೈಗೆಲ್ಲ ಹಾಕೊಂತಾ ಇದ್ವಿ. ಈ ಸ್ಯಾನಿಟೈಸರ್ ಅನ್ನ ನಿಮ್ಮ ಕೈಗಳಿಗೆ ಸವರಿದಾಗ ಕಣ್ಮರೆ ಆಗುತ್ತೆ, ಅದು ಎಲ್ಲಿಗೆ ಹೋಗುತ್ತೆ? ಸೊ ಈ ಒಂದು ಡೌಟ್ ಅಥವಾ ಕ್ವೆಶ್ಚನ್ ಮಾರ್ಕ್ ನಿಮ್ಮೆಲ್ಲರ ತಲೆಯಲ್ಲೂ ಇರ್ತಲ್ಲ, ಇದಕ್ಕೆ ಉತ್ತರವನ್ನ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕೊಂಡ್ಕೊಳ್ಳೋಣ.
ಸೊ ಇವೆಲ್ಲ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.